ಶಾಸಕರಾಗಿದ್ದಂಥ ರಾಜ ವೆಂಕಟಪ್ಪ ನಾಯಕರವರಿಗೆ ನಾವೆಲ್ಲರೂ ಸಲ್ಲಿಸೋಣ. ಶರಣ ಪ್ರಭುವಿಗೆ ಪ್ರಾಣ ಜೀವನಕ್ಕೆ ವೇದಿಕೆಯಲ್ಲಿ ಅದೇ ರೀತಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಆಗಮಿಸಿರುವಂತಹ ಪ್ರಸಿದ್ಧ ಸಾಹಿತಿಗಳಾಗಿರುವಂತಹ ಗೌರವ ಸಮರ್ಪಣೆ ಸಲ್ಲಿಸಬೇಕಾಗಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಅವರಿಗೆ ಬಾಹುಬಲಿ ಮಾಲ್ಗತಿ ಅವರಿಂದ ಗೌರವ ಸಮರ್ಪಣೆ, ಸತೀಶ್ ಕುಮಾರ್ ಹೊಸಕರಿ ಸರ್ ಅವರಿಗೆ ದೇವರಾಜ್ ಕೋರಿ, ಅದೇ ರೀತಿ ದಿವೇಶ್ ಹೊಸಕರಿ ಸರ್ ಅವರಿಂದ ಗೌರವ ಸಮರ್ಪಣೆ, ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಸಂಘ ದತ್ತಪ್ಪ ಸಾಕು ಸರ್ ಅವರಿಗೆ ಮಾಡಿರುವಂತಹ ಎಲ್ಲ ಅತಿಥಿಗಳಿದ್ದಾರೆ. ಅವರಿಗೆ ತಾಲೂಕು ಅಧ್ಯಕ್ಷರುಗಳಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭೂತಪೂರ್ವವಾದಂತಹ ಕ್ಷಣಗಳಿಗೆ ನಾವೆಲ್ಲ ಅತಿಥಿಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ವಿಜಯಕುಮಾರ್ ಪಾಟೀಲ್ ತೆಗೆದಿಟ್ಟಿ ಅವರ ನೇತೃತ್ವದಲ್ಲಿ ನಡೆತಾ ಇರುವಂತಹ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವವಾಗಿ ಉದ್ಘಾಟನೆ ಆಗ್ತಾ ಇದೆ. ಜೋರಾದಂತಹ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವೇದಿಕೆ ಮೇಲೆ ಬರಬೇಕು. ಜನಪದ ಕವಿಯ ಚಿತ್ತಾರ ಡಾಕ್ಟರ್ ಬಸವರಾಜ ಕಲೆಗಾರ ಅವರ ಕೃತಿ ಲೋಕಾರ್ಪಣೆ ಆಗಿದೆ. ಧನ್ಯವಾದಗಳು. ಅದೇ ರೀತಿಯಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಕೃತಿಗೆ, ಈ ಲೇಖಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಗರದಲ್ಲಿ ಜರುಗುತ್ತಿರುವುದು ನಮ್ಮೆಲ್ಲರಿಗೂ ಆನಂದ ವಿಷಯವಾಗಿದೆ. ಇವತ್ತು ಬಹಳ ಶುಭ ಸಂದೇಶ ಕನ್ನಡ ಸಾಹಿತ್ಯ 20ನೇ ನಡೀತಾ ಇದೆ. ಈ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಿವ್ಯ ನೇತೃತ್ವ ವಹಿಸಿರುವುದು ನನಗೆ ದಿವ್ಯಾನುಭೂತಿ ಅನುಭೂತಿ ಆಗುತ್ತಿದೆ. 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ನನಗೆ ಕಲಿಸಿದ್ದಕ್ಕೆ ಈ ಶುಭ ಪವಿತ್ರ ಕಾರ್ಯಕ್ರಮ ಭಾಗಿಯಾಗಿದ್ದ ತಮ್ಮೆಲ್ಲರಿಗೂ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಜಾತ್ರೆಗಳು ವ್ಯಕ್ತಿಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕಾರ ಮೂಡಿಸಿದರೆ ನುಡಿ ಜಾತ್ರೆಯು ಸಾಹಿತ್ಯಿಕ ಸಂಸ್ಕಾರವನ್ನು ಅಂತರಾಳದಲ್ಲಿ ಮೂಡಿಸುತ್ತದೆ ಎಂಬ ಅನುಭವದ ವಾಣಿ ಅಕ್ಷರಶ ಸತ್ಯವಾಗಿದೆ. ವ್ಯಕ್ತಿಯಲ್ಲಿ ಚೇತನ ಸ್ಫೂರ್ತಿಗೊಳ್ಳಲು ಸಹಕಾರಿಯಾಗುತ್ತದೆ. ಹೀಗಾಗಿ ನಿರಂತರವಾಗಿ ಸಮ್ಮೇಳನಗಳು ನಡೀತಿರಬೇಕು. ಈಗ ನಾವು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ.
ಕನ್ನಡ ಸಾಹಿತ್ಯ ಬಹುದೊಡ್ಡ ಕೊಡುಗೆ ನಮ್ಮ ಜಿಲ್ಲೆಯಲ್ಲಿದೆ. ಇಂದು ಜರುಗುತ್ತಿರುವ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಜೀವಂತ ನಿದರ್ಶನವಾಗಿದೆ. ಎಲ್ಲ ಬಗೆಯ ಎಲ್ಲ ಪ್ರಕಾರ ಸಾಹಿತ್ಯ ಅದಕ್ಕೆ ಜೀವಂತ ನಿರ್ದೇಶನವಾಗಿದೆ. ಎಲ್ಲ ಬಗೆಯ ಎಲ್ಲ ಪ್ರಕಾರದ ಸಾಹಿತ್ಯ ಇಂದು ಜಿಲ್ಲೆಯಲ್ಲಿ ರಚಿತವಾಗಿರುವುದನ್ನು ಕೇಳಿದರೆ ತುಂಬಾ ಸಂತೋಷವಾಗುತ್ತದೆ. ಇದು ಅಷ್ಟೇ ಆಶ್ಚರ್ಯದಾಯಕ ವಿಷಯವು ಈ 20ನೇ ಕನ್ನಡ ಸಾಹಿತ್ಯ ಯಾರು ಚಲೋ ಸ್ಪೀಚ್ ಮಾಡ್ತಾರೋ ಹೇಳ್ತೀನಿ ನಾನು ಫಸ್ಟ್. ಅದು ನಂಗೆ ಭಾಳ ಇಷ್ಟ. ಕೇಳ ಅಂದರೆ ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾರೆ,